ಎಲ್ಲ ಟಪಂಗುಚ್ಚಿಯ ಡ್ಯಾನ್ಸ್ ಎಲ್ಲ ಇಷ್ಟನಾ ನಿಮ್ಗೂ ಆ ಥರ ಎಲ್ಲ ಇದು ಮಾಡಿ? ಬಟ್ ಆ ಮ್ಯೂಸಿಕ್ಗೆ ಎಲ್ಲರೂ ಅದಾಗದೇ ಬಂದ್ಬಿಡುತ್ತೆ, ಅದು ಯೋಚನೆ ಮಾಡೋದೇ ಬೇಡ ಅನ್ಸುತ್ತೆ ಎಲ್ಲರಿಗೂ, ಅದೇ ಎಲ್ಲರಿಗೂ ಯೂನಿವರ್ಸಲ್ ಅನ್ಸುತ್ತೆ. ಸರ್ ಈಗ ಗಣೇಶ ಅಂದ್ರೇ ವಿಘ್ನ ನಿವಾರಕ. ನಿಮ್ಮ ಲೈಫಿನ ಒಂದು ವಿಘ್ನವನ್ನು ದೂರ ಮಾಡಿ ಅಂತ ಅಂದರೆ ಯಾವ ವಿಘ್ನ ಅದು, ಏನು ಹೇಳ್ತೀರಿ ಅಂತ ಹೇಳ್ಬಿಟ್ಟು? ಆತ ಎಲ್ಲ ಜೀವನದಲ್ಲಿ ಎಲ್ಲದೂ ಇರಬೇಕು, ಬಟ್ ಮಿತಿಯಲ್ಲಿ ಇರಬೇಕು. ಸೊ ಎಲ್ಲದೂ ಇರಲಿ. ಸೊ ಜೀವನ ಹಂಗೆ ಅಲ್ಲ, ಎಲ್ಲದು ಖುಷಿ ಕಷ್ಟ ಎಲ್ಲದನ್ನೂ ಈಕ್ವಲ್ ಆಗಿ ಆರಾಮಾಗಿ ಅನುಭವಿಸ್ಬೇಕು. ಇನ್ನೊಂದು ಹೇಳ್ತಾ ಇದ್ರಿ ನೀವು ಅಲ್ಲಿ ಇದು ವೇದಿಕೆ ಮೇಲೆ ಕೂತ್ಕೊಂಡಾಗ, ಅಂದರೆ ಈ ಸಿನಿಮಾದಲ್ಲಿ 3 ಶೇಡಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಂತ. ಅದಿತಿ ಅವರು ಹೇಳಿದ್ರು ನಾನು ತಿಳುವಳಿಕೆ ಬಂದಮೇಲೆ ಪ್ರೀತಿಗೆ ಎಂಟ್ರಿ ಕೊಡ್ತೀನಿ ಅಂತ. ಸೊ ನಿಮ್ಮ ಪ್ರಕಾರ ತಿಳುವಳಿಕೆ ಬಂದಮೇಲಿನ ಪ್ರೀತಿ ಚೆನ್ನಾಗಿರುತ್ತೋ, ತಿಳುವಳಿಕೆ ಇಲ್ದಾಗ ಮಾಡೋ ಪ್ರೀತಿ ಚೆನ್ನಾಗಿರುತ್ತೋ ಅಂತ? ಅದು ಎಷ್ಟು ತಿಳುವಳಿಕೆ ಇರೋದ ಮೇಲೆ ಡಿಪೆಂಡ್ ಆಗುತ್ತೆ. ಹೇಳೋಕ್ಕಾಗಲ್ಲ. ಎಲ್ಲ ಪ್ರೀತಿ ಅಂದರೆ ಯೂನಿವರ್ಸಲ್ ಅಲ್ಲ. ಪ್ರೀತಿಗೆ ತಿಳುವಳಿಕೆ ಇಲ್ಲ, ಬುದ್ಧಿ ಗಿದ್ದಿ ಏನೂ ಇಲ್ಲ, ಅದೆಲ್ಲ ಮೀರಿದ್ದೇ ಪ್ರೀತಿ. ಸರ್ ಹನ್ನೊಂದಿತ್ತು ಕಾಲ ವಿಶೇಷತೆ ಬಗ್ಗೆ ಹೇಳೋದಾದರೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ ಕಾಣುತ್ತೆ. ಸೊ ನೀವು ಆ್ಯಸ್ ಎ ಡೈರೆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದೀರಾ ಈ ಸಿನಿಮಾದಲ್ಲಿ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಆ್ಯಸ್ ಎ ಹೀರೋ ಆಗಿ ಸಿನಿಮಾದ ಕಷ್ಟ ನಷ್ಟಗಳು ಗೊತ್ತಾಗುತ್ತೋ ಇಲ್ವೋ, ಡೈರೆಕ್ಟರ್ ಆಗಿ ಎಲ್ಲವನ್ನು ಒಗ್ಗೂಡಿಸ್ಕೊಂಡು ಮಾಡಬೇಕಾಗುತ್ತೆ. ಸೊ ಪಾತ್ರ ಮಾಡೋವಾಗ ಎಷ್ಟು ಟಫ್ ಅಂತ ಅನ್ನಿಸ್ತು? ಬಟ್ ಅದೇ ನಾನು ಚಿಕ್ಕ ವಯಸ್ಸಿಂದ ತುಂಬ ಡೈರೆಕ್ಟರ್ಗಳನ್ನ ನೋಡಿದ್ದೆ. ಆಮೇಲೆ ನನ್ನ ಸಿನಿಮಾಗಳಲ್ಲಿ ತುಂಬ ಯಾವಾಗಲೂ ಹೊಸ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಅವ್ರು ಏನೇನು ಕಷ್ಟಪಡ್ತಾರೆ, ಒಂದು ಸಿನಿಮಾ ಮಾಡಬೇಕಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ, ಆಮೇಲೆ ಅವರ ಮಾತುಗಳು, ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಸಾಕಷ್ಟು ಕೇಳಿದ್ದೀನಿ. ಸೊ ಅದು ಕೇಳಿದ ತಕ್ಷಣ ಒಂದು ಐಡಿಯಾ ಹಂಗೆ ಇತ್ತು. ಆಮೇಲೆ ಕೀರ್ತಿ ಅವರು ತುಂಬ ಇನ್ಪುಟ್ಸ್ ಕೊಟ್ಟರು, ಅವ್ರ ಲೈಫ್ ಹೇಗಿರುತ್ತೆ, ಆಮೇಲೆ ಅವ್ರ ಫ್ರೆಂಡ್ಸ್ ಲೈಫ್ಗಳು ಹೇಗಿರುತ್ತೆ, ಅವ್ರು ಏನೇನೆಲ್ಲ ಮಾಡಿದ್ರು ಒಂದು ಸಿನಿಮಾ ಮಾಡೋಕ್ಕೆ, ಇಲ್ಲ ಒಂದು ಸಿನಿಮಾ ಅವ್ರಿಗೆ ಏನಕ್ಕೆ ಸಿನಿಮಾ ಮಾಡಬೇಕಂತ ಅನಿಸ್ತು, ಏನೇನು ಇನ್ಸ್ಪಿರೇಷನ್ ಏನೇನು ಇನ್ಸ್ಪೈರ್ ಆಯಿತು ಅವ್ರಿಗೆ ಒಂದು ಸಿನಿಮಾ ಮಾಡೋದು ಅಂತೆಲ್ಲ ಶೇರ್ ಮಾಡ್ಕೊಂಡ್ರು. ಸೊ ಅದೆಲ್ಲ ಇಟ್ಕೊಂಡು ಮಾಡೋಕ್ಕೆ ಪಾತ್ರ ಆರಾಮಾಗಿತ್ತು. ಸೊ ಹೇಗೆ ಅನ್ನಿಸ್ತು ಅಂದರೆ ಆ್ಯಸ್ ಎ ಡೈರೆಕ್ಟರ್ ರೋಲ್ನ ನೀವು ಸಿನಿಮಾದಲ್ಲಿ ಪ್ಲೇ ಮಾಡೋದು ಹೇಗೆ ಅನ್ನಿಸ್ತು ಆ್ಯಕ್ಚುಲಿ? ಯಾಕಂದರೆ ಸಿನಿಮಾದ ರೋಲೇ ಸಿನಿಮಾದಲ್ಲೇ ಪ್ಲೇ ಮಾಡ್ತಾ ಇದ್ದೀರಾ ನೀವು. ಅದೊಂಥರ ಹೊಸ ಎಕ್ಸ್ಪೀರಿಯನ್ಸ್. ಯಾಕಂದರೆ ಮುಂದೇನು ಕ್ಯಾಮ್ರಾ, ಪಕ್ಕದಲ್ಲೂ ಕ್ಯಾಮ್ರಾ, ಎರಡು ಕ್ಯಾಮ್ರಾ, ಒಂದು ಕ್ಯಾಮ್ರಾನೇ ಆ್ಯಕ್ಟ್ ಮಾಡ್ತಿರುತ್ತೆ ಈ ಸಿನಿಮಾದಲ್ಲಿ. ಸೊ ಆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅದು ನಿಮ್ಗೆ ಇಷ್ಟವಾದ ಡೈರೆಕ್ಟರ್ ಯಾರು ಸರ್ ಟೋಟಲ್ ಓವರಾಲ್ ಆಗಿ ಸ್ಯಾಂಡಲ್ವುಡ್ ಅಂತ ಬಂದಾಗ? ಬೇರೆ ಯಾರಾದರೂ ಹೇಳ್ಬೋದು? ನನಗೆ ತುಂಬ ಜನ ಡೈರೆಕ್ಟರ್ಸ್ ಇದ್ದಾರೆ ಸ್ಯಾಂಡಲ್ವುಡಲ್ಲಿ. ನನಗೆ ಉಪೇಂದ್ರ ಅವರು, ಸೂರಿ ಅವರು, ಕಾಶಿನಾಥ್ ಅವರು, ಪುಟ್ಟಣ್ಣ ಕಣ್ಗಲ್ ಅವರು, ಆಮೇಲೆ ತಮಿಳಲ್ಲಿ ಇವರು ವೆಟ್ರಿಮಾರನ್ ಅವರು, ತುಂಬ ಡೈರೆಕ್ಟರ್ಸ್ ಇದ್ದಾರೆ. ಇನ್ನು ದೆನ್ ಈ ವೀಕ್ ರಿಲೀಸ್ ಆಗ್ತಾ ಇದೆ. ಸೊ ಹಬ್ಬವನ್ನು ತುಂಬ ಚೆನ್ನಾಗಿ ಎಲ್ಲರೂ ಮುಗಿಸ್ಕೊಂಡು ಆರಾಮಾಗಿ ಹೋಗಿ ನಿಮ್ಮ ಸಿನಿಮಾ ನೋಡ್ಬೋದು. ಎಲ್ರಿಗೂ ಏನು ಹೇಳ್ತೀರಿ ಅಂತ? ನೀವು ಹೇಳಬೇಕು, ನಾವು ಆವಾಗಿಂದ ಹೇಳ್ತೇವೆ, ನೀವು ಹೇಳಬೇಕು 29th ಎಲ್ಲರೂ ಸಿನಿಮಾ ಹೋಗಿ ನೋಡಬೇಕು ಅಂತ. ನಾವು ಹೇಳ್ತೀವಿ ಸರ್. ಸೊ ನೋಡಿದ್ರಲ್ಲ, ಎಲ್ಲರೂ 29th ಹೋಗಿ ಸಿನಿಮಾ ನೋಡಿ. ಸರ್ ಈ ಮಹಾರಾಜ ಅನ್ನೋ ಟೈಟಲ್ನ ಈಗ ನೀವೇ ದೊಡ್ಡ ಮಗ ಆಗೋದ್ರಿಂದ ನಿಮಗೆ ಸಿಗುತ್ತೆ 3ನೇ ತಲೆಮಾರಿನಲ್ಲಿ. ಅದನ್ನ ಯಾವ ಥರ ರಿಸೀವ್ ಮಾಡ್ಕೊಳ್ತೀರಾ ನೀವು? ಇಲ್ಲ ಹಂಗೆಲ್ಲ ಏನಿಲ್ಲ. ನಾನು ಇಲ್ಲ ಆ ಥರ ಮಹಾರಾಜ ಅಂತಲ್ಲ, ಮಹಾರಾಜನೂ ಅಲ್ಲ ರಾಜನೂ ಅಲ್ಲ, ಅದೆಲ್ಲ ನಮ್ಮ ತಾತ. ಥ್ಯಾಂಕ್ ಯು ಸೊ ಮಚ್, ಆಲ್ ದ ಬೆಸ್ಟ್ ನಿಮಗೆ. ಸೊ ನೋಡಿದ್ರಲ್ಲ, ಇದಿಷ್ಟು ವಿನಯ್ ರಾಜ್ಕುಮಾರ್ ಅವರ ಮಾತು. ಸೊ ನಾನು ಕೂಡ ಹೇಳ್ತಾ ಇದ್ದೀನಿ, ಇದೇ 29th ಹನ್ನೊಂದಿತ್ತು ಕಾಲ ಸಿನಿಮಾ ಬರ್ತಾ ಇದೆ. ಹೋಗಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗಳಲ್ಲಿ ಸಿನಿಮಾ ನೋಡಿ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.